ಸೊ ಇದು ತುಂಬಾನೇ ದೊಡ್ಡ ಕಾಂಟ್ರವರ್ಸಿಯಲ್ ಟಾಪಿಕ್ ಐತಿ. ಬ್ರಿಟಿಷರ ಜೊತೆ ಕೂಡಿ RSS ಕಾಂಗ್ರೆಸ್ ವಿರುದ್ಧವೇ ಹೋರಾಡ್ತಿತ್ತು. ಮುಂದೆ ಇದೇ ದಂಗೆ ಸೇಡನ್ನು ತೀರಿಸಿಕೋಬೇಕಂತ ದಾವೂದ್ ಇಬ್ರಾಹಿಂ ಮುಂಬೈನಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಮಾಡಿಸ್ತಾನೆ. ಕೆಲವರು RSS ಗೆ ಭಾರತ ವಿರೋಧಿ ಅಂತಾರೆ, ಇನ್ನು ಕೆಲವರು RSS ಗೆ ಮುಸ್ಲಿಂ ವಿರೋಧಿ ಅಂತಾರೆ. ಇಲ್ಲೊಂದು ವಿಶೇಷತೆ ಏನಂದ್ರೆ ಟರ್ಕಿಯ ಜನರಿಗೆ ಬೇಡವಾಗಿದ್ದ ಸುಲ್ತಾನನಿಗಾಗಿ ಭಾರತದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳು ನಡೆದಿದ್ದು. ನೋಡಿ, RSS ಗೆ ಒಟ್ಟು 3 ಬಾರಿ ಬ್ಯಾನ್ ಮಾಡಿದ್ದಾರೆ. ನಾವು ಗ್ರೌಂಡ್ ರಿಯಾಲಿಟಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ RSS ಮತ್ತು ಮುಸ್ಲಿಮರ ನಡುವೆ ದ್ವೇಷ ಇರುವುದಂತೂ ನಿಜಾನೇ. 27 ಸೆಪ್ಟೆಂಬರ್ 1925 ವಿಜಯದಶಮಿ ದಿನ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಎಂಬ ಒಬ್ಬ ಡಾಕ್ಟರ್ ಕೇವಲ 5 ಜನರೊಂದಿಗೆ ಸೇರಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. ಆ ಡಾಕ್ಟರ್ ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದು ಹಿಂದೂಗಳಿಗೆ ಬ್ರಿಟಿಷರು, ಮುಸ್ಲಿಮರು ಮತ್ತು ಕ್ರಿಶ್ಚಿಯನರಿಂದ ರಕ್ಷಿಸಿ ಜಾತಿ ಮತ ಅಂತ ಹರಿದು ಹೋದ ಹಿಂದೂಗಳನ್ನು ಒಗ್ಗಟ್ಟಾಗಿ ಮಾಡ್ಬೇಕಂತ. ಆದ್ರೆ ಇದೇ ಸಂಘಟನೆ ಮುಂದೊಂದು ದಿನ 50-60 ಲಕ್ಷ ಜನರೊಂದಿಗೆ ವಿಶ್ವದ ಅತಿ ದೊಡ್ಡ ಸಂಘಟನೆ ಆಗುತ್ತೆ ಅಂತ ಆ ಸಮಯದಲ್ಲಿ ಯಾರು ಯೋಚನೆ ಕೂಡ ಮಾಡಿರಲಿಲ್ಲ. ಕೆಲವರು RSS ಗೆ ಭಾರತ ವಿರೋಧಿ ಅಂತಾರೆ, ಇನ್ನು ಕೆಲವರು RSS ಗೆ ಮುಸ್ಲಿಂ ವಿರೋಧಿ ಅಂತಾರೆ. ಹಾಗಾದ್ರೆ ನಿಜವಾಗಿಯೂ RSS ಮುಸ್ಲಿಂ ವಿರೋಧಿನ? ಏನಿದೆ RSS ನ ಇತಿಹಾಸ, ಬನ್ನಿ ವಿಸ್ತಾರವಾಗಿ ನೋಡೋಣ. ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಕೇವಲ 13 ವರ್ಷದವರಿದ್ದಾಗಲೇ ಅವರ ತಂದೆ ಬಲಿರಾಮ್ ಮತ್ತು ತಾಯಿ ರೇವತಿಬಾಯಿ ಪ್ಲೇಗ್ ರೋಗದಿಂದಾಗಿ ಮರಣ ಹೊಂತಾರೆ. ಇದರ ನಂತರ ಅವರ ಚಿಕ್ಕಪ್ಪ ಅವರಿಗೆ ಸಾಕಿ ಒಳ್ಳೆಯ ಶಿಕ್ಷಣ ಕೊಟ್ಟು ಅವರ ಖರ್ಚುಗಳನ್ನೆಲ್ಲ ನೋಡ್ಕೊಳ್ತಾನೆ. ಮುಂದೆ 1910ರಲ್ಲಿ ಹೆಡ್ಗೇವಾರ್ ತಮ್ಮ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಲು ಈಗಿನ ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾಗೆ ಹೋಗ್ತಾರೆ. ಕಲ್ಕತ್ತಾದಲ್ಲಿ ಇವರು ವೈದ್ಯಕೀಯ ಶಿಕ್ಷಣ ಪಡೆಯುವಾಗಲೇ ಪಶ್ಚಿಮ ಬಂಗಾಳದಲ್ಲಿ ಹೈಲಿ ಆಕ್ಟಿವೇಟೆಡ್ ಇರುವ ಅನುಶೀಲನಾ ಸಮಿತಿಗೆ ಇವರು ಸೇರಿಕೊಳ್ತಾರೆ. ಆ ಸಮಯದಲ್ಲಿ ಈ ಅನುಶೀಲನಾ ಸಮಿತಿ ರಹಸ್ಯವಾಗಿ ಬ್ರಿಟಿಷರ ವಿರುದ್ಧ ಹೋರಾಡ್ತಿತ್ತು. ಅಷ್ಟೇ ಅಲ್ಲದೆ ಈ ಸಮಿತಿ ಹಿಂದೂ ಧರ್ಮ ಮತ್ತು ದೇಶ ಪ್ರೇಮದ ಬಗ್ಗೆ ಜನರಿಗೆ ತಿಳಿಸಿಕೊಡ್ತಿತ್ತು. ಈ ಸಂಘಟನೆಗೆ ಸೇರಿಕೊಂಡ ನಂತರ ಹೆಡ್ಗೇವಾರ್ ಅವರ ಮೇಲೆ ಈ ಸಂಘಟನೆ ತುಂಬಾನೇ ಪ್ರಭಾವ ಬೀರುತ್ತೆ. ಇದೇ ಸಮಯದಲ್ಲಿ ಹೆಡ್ಗೇವಾರ್ ಸಾವರ್ಕರ್ ಅವರು ಬರೆದ ಹಿಂದುತ್ವ ಪುಸ್ತಕವನ್ನು ಓದ್ತಾರೆ. ಈ ಪುಸ್ತಕದಿಂದ ಹೆಡ್ಗೇವಾರ್ ತುಂಬಾನೇ ಪ್ರಭಾವಿತರಾಗಿದ್ರು ಎಂದು ಹೇಳಲಾಗುತ್ತೆ ಮತ್ತು ಇದೇ ಪುಸ್ತಕದಿಂದ ಹಿಂದುತ್ವದ ಬಗ್ಗೆ ಅನೇಕ ವಿಚಾರಗಳನ್ನು ಹೆಡ್ಗೇವಾರ್ ತಿಳಿದುಕೊಳ್ತಾರೆ. ಮುಂದೆ 1917ರಲ್ಲಿ ತಮ್ಮ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಹೆಡ್ಗೇವಾರ್ ತಮ್ಮ ಊರು ಮಹಾರಾಷ್ಟ್ರದ ನಾಗ್ಪುರಕ್ಕೆ ಮರಳಿ ಬರ್ತಾರೆ. ಹೆಡ್ಗೇವಾರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಸೇರಿಕೊಳ್ತಾರೆ ಮತ್ತು ಕಾಂಗ್ರೆಸ್ ಜೊತೆ ಸೇರಿ ಇವರು ಅನೇಕ ಹೋರಾಟಗಳನ್ನು ಮಾಡ್ತಾರೆ. ಕಾಂಗ್ರೆಸ್ ನಲ್ಲಿ ಇದ್ದಾಗ ಹೆಡ್ಗೇವಾರ್ 2 ಬಾರಿ ಜೈಲಿಗೆ ಕೂಡ ಹೋಗ್ತಾರೆ. ಮುಂದೆ ಇವರು ಬಾಲ್ ಗಂಗಾಧರ್ ತಿಲಕ್ ಅವರು ಸ್ಥಾಪಿಸಿದ ರಾಷ್ಟ್ರೀಯ ಮಂಡಲ ಸಂಘಟನೆಗೆ ಸೇರಿಕೊಂಡು ಅನೇಕ ಹೋರಾಟಗಳನ್ನು ಮಾಡ್ತಾರೆ. ಇದರ ನಂತರ ಏನಾಗುತ್ತೆ ಅಂದ್ರೆ 1919ರಲ್ಲಿ ಅಂದ್ರೆ 1ನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷರು ಟರ್ಕಿಯ ಸುಲ್ತಾನ್ನ ಅಧಿಕಾರವನ್ನು ಕಿತ್ಕೊಳ್ತಾರೆ. ಇದರಿಂದಾಗಿ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳು ಪ್ರಾರಂಭವಾಗ್ತವೆ. ಭಾರತದಿಂದ ಬಹುದೂರ ಇರುವ ಟರ್ಕಿಯ ಜೊತೆ ಭಾರತೀಯರಿಗೆ ಯಾವ ಭಾವನಾತ್ಮಕ ಸಂಬಂಧ ಅಂತೂ ಇರಲಿಲ್ಲ. ಆದ್ರೆ ಭಾರತೀಯ ಮುಸಲ್ಮಾನರಿಗೆ ಟರ್ಕಿಯ ಸುಲ್ತಾನ್ ಧಾರ್ಮಿಕ ಗುರುವಾಗಿದ್ದ. ಈ ಸುಲ್ತಾನ್ನ ಅಧಿಕಾರವನ್ನು ಮರಳಿ ಕೊಡಬೇಕಂತ ಭಾರತದಲ್ಲಿ 1919ರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಖಿಲಾಫತ್ ಚಳವಳಿ ಪ್ರಾರಂಭವಾಗುತ್ತೆ. ಇಲ್ಲೊಂದು ವಿಶೇಷತೆ ಏನಂದ್ರೆ ಟರ್ಕಿಯ ಜನರಿಗೆ ಬೇಡವಾಗಿದ್ದ ಸುಲ್ತಾನನಿಗಾಗಿ ಭಾರತದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳು ನಡೆದಿದ್ದು. ಇದರಿಂದ ಭಾರತದ ಹಿಂದೂಗಳಿಗೆಲ್ಲ ಗೊತ್ತಾಗಿಬಿಡುತ್ತೆ ಖಿಲಾಫತ್ ಚಳವಳಿ ಭಾರತ ಸ್ವತಂತ್ರ ಹೋರಾಟದ ಸಂಗ್ರಾಮವಲ್ಲ, ಇದು ಗಾಂಧೀಜಿಯವರು ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಮಾಡ್ತಿದ್ದಾರೆ ಅಂತ. ಇಷ್ಟೆಲ್ಲ ಘಟನೆಗಳು ನಡೆದ್ರು ಇನ್ನು ಹೆಡ್ಗೇವಾರ್ ಕಾಂಗ್ರೆಸ್ ಬಿಟ್ಟಿರಲಿಲ್ಲ. ಅಂದ್ರೆ ಅವರು ಇನ್ನು ಕಾಂಗ್ರೆಸ್ ಒಳಗೆ ಇದ್ರು. ನೋಡಿ, ಖಿಲಾಫತ್ ಚಳವಳಿಯ ಸಮಯದಲ್ಲಿ ಗಾಂಧೀಜಿಯವರು ಹಿಂದೂ ಮತ್ತು ಮುಸ್ಲಿಮರಿಗೆ ಒಗ್ಗೂಡಿಸುವ ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಆದ್ರೆ ಅದು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಈ ಸಮಯದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಉದ್ದೇಶಗಳೇ ಬೇರೆ ಬೇರೆ ಇದ್ದು. ಒಂದು ಕಡೆ ಮುಸ್ಲಿಮರು ಟರ್ಕಿಯ ಸುಲ್ತಾನ್ನ ಅಧಿಕಾರವನ್ನು ಮರಳಿ ಕೊಡಿಸಬೇಕು ಅಂತ ಹೋರಾಡ್ತಿದ್ರು, ಇನ್ನೊಂದು ಕಡೆ ಹಿಂದೂಗಳು ಪೂರ್ಣ ಸ್ವರಾಜ್ಯಕ್ಕಾಗಿ ಹೋರಾಡ್ತಿದ್ರು. ಆದ್ದರಿಂದ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಒಂದಾಗಿ ಹೋರಾಡುವ ಚಾನ್ಸೇ ಇರಲಿಲ್ಲ. ಇದನ್ನೆಲ್ಲ ನೋಡಿದ ಹೆಡ್ಗೇವಾರ್ ಕಾಂಗ್ರೆಸ್ ಬಿಟ್ಟು ಹೊರಗೆ ಬರುವ ಯೋಚನೆಗಳನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಹಿಂದೂ ಮಹಾಸಭಾದ ಕೆಲವು ಯುವಕರು ನಾಗ್ಪುರದಲ್ಲಿ ಲಕ್ಷ್ಮೀ ಪೂಜೆಯ ಸಮಯದಲ್ಲಿ ಮೆರವಣಿಗೆಗಳನ್ನು ತೆಗೆದಿರ್ತಾರೆ. ಈ ಮೆರವಣಿಗೆ ನಾಗ್ಪುರದ ಮಹಲ್ ಎಂಬ ಏರಿಯಾದ ಒಂದು ಮಸೀದಿಯ ಮುಂದೆ ಹಾದು ಹೋಗುತ್ತಿದ್ದಾಗ ಅಲ್ಲಿರುವ ಮುಸ್ಲಿಮರು ಮೆರವಣಿಗೆಯಲ್ಲಿರುವ ಜನರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಸಮಯದಲ್ಲಿ 22 ಜನ ಹಿಂದೂಗಳು ಸಾಯ್ತಾರೆ ಮತ್ತು 100 ಜನರಿಗೆ ಸೀರಿಯಸ್ ಗಾಯಗಳಾಗ್ತವೆ. ಮತ್ತು ಇದರ ನಂತರ ಮುಸ್ಲಿಮರು ಹೆಚ್ಚಿಗಿರುವ ಏರಿಯಾಗಳಲ್ಲಿ ಬಹುತೇಕ ಹಿಂದೂಗಳಿಗೆ ಕಗ್ಗೊಲೆ ಮಾಡಲಾಗುತ್ತೆ. ಇದನ್ನೆಲ್ಲ ನೋಡಿದ ಹೆಡ್ಗೇವಾರ್ಗೆ ಗೊತ್ತಾಗುತ್ತೆ ನಾವು ಹಿಂದೂಗಳೆಲ್ಲ ಒಂದಾಗಿರ್ಬೇಕು, ಇಲ್ಲ ಅಂದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ. ಈ ಸಮಯದಲ್ಲಿ ಹಿಂದೂಗಳು ಜಾತಿ, ಧರ್ಮ, ಮತ, ಮೇಲು ಕೀಳು ಅಂತ ತಮ್ಮಲ್ಲೇ ಹೊಡೆದಾಡುವುದು ನೋಡಿ ಹೆಡ್ಗೇವಾರ್ ಅವರಿಗೆ ತುಂಬಾನೇ ಬೇಜಾರಾಗುತ್ತೆ. ಈ ಎಲ್ಲಾ ಹಿಂದೂಗಳಿಗೆ ಹೇಗಾದ್ರೂ ಮಾಡಿ ಒಗ್ಗೂಡಿಸಬೇಕು ಅಂತ 27 ಸೆಪ್ಟೆಂಬರ್ 1925ರಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಹೆಡ್ಗೇವಾರ್ RSS ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. ಹೆಡ್ಗೇವಾರ್ ತಮ್ಮ 5 ಸ್ನೇಹಿತರೊಂದಿಗೆ ಸೇರಿ ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿ ಮೊದಲ ಸಭೆ ಕರೆದಾಗ ಕೇವಲ 12 ಜನರು ಮೊದಲ ಸಭೆಗೆ ಬಂದಿದ್ರಂತೆ. ಆದ್ರೆ ದಿನ ಕಳೆದಂತೆ RSS ನ ಸ್ವಯಂ ಸೇವಕರು ಹೆಚ್ಚಾಗಲು ಪ್ರಾರಂಭವಾಗ್ತಾರೆ. RSS ಸ್ಥಾಪನೆ ಆದಾಗ ಇದು ಮೊದಲು ನಾಗ್ಪುರದ ಒಂದು ಲೋಕಲ್ ಸಂಘಟನೆಯಾಗಿತ್ತು. ಪ್ರಾರಂಭದ ದಿನಗಳಲ್ಲಿ ಈ ಸಂಘಟನೆ ಯೂನಿಫಾರ್ಮ್ ಇರಲಿಲ್ಲ, ಧ್ವಜ ಇರಲಿಲ್ಲ ಮತ್ತು ಯಾವುದು ಪ್ರೇಯರ್ ಕೂಡ ಇರಲಿಲ್ಲ ಮತ್ತು ಪ್ರಾರಂಭದ ದಿನಗಳಲ್ಲಿ ಸಭೆಗೆ ಜನರು ಕೂಡ ಬರ್ತಿರ್ಲಿಲ್ಲ. ಆದ್ದರಿಂದ ಹೆಡ್ಗೇವಾರ್ ಏನ್ ಮಾಡ್ತಾರೆ ಅಂದ್ರೆ 12ರಿಂದ 15 ವರ್ಷದ ಹುಡುಗರಿಗೆ ತಮ್ಮ ಜೊತೆ ಸೇರಿಸಿಕೊಂಡು ಲಾಠಿ ತಿರುಗಿಸುವ ಟ್ರೈನಿಂಗ್, ಯೋಗ ಟ್ರೈನಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯ
ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಕುಸ್ತಿ ತುಂಬಾನೇ ಫೇಮಸ್ ಇತ್ತು. ಅದಕ್ಕೆ ಹೆಡ್ಗೇವಾರ್ ಈ ಹುಡುಗರಿಗೆ ಕುಸ್ತಿಯ ಟ್ರೈನಿಂಗ್ ಕೂಡ ಕೊಡ್ತಾರೆ. ಮೊಟ್ಟ ಮೊದಲು RSS ನ ಟ್ರೈನಿಂಗ್ ಪ್ರಾರಂಭಿಸಿದ ಸ್ಥಳದಲ್ಲೇ ಇಂದು RSS ನ ಹೆಡ್ ಕ್ವಾರ್ಟರ್ಸ್ ಇದೆ. ಆ ಸಮಯದಲ್ಲಿ ಈ ಸ್ಥಳಕ್ಕೆ ಮೊಹಿತೇಕ ವಾಡಾ ಅಂತ ಕರೀತಿದ್ರು. ಅವಾಗ ಇದೊಂದು ಖಾಲಿ ಸ್ಥಳ ಇತ್ತು. ಇವರು ಅದಕ್ಕೆ ಕ್ಲೀನ್ ಮಾಡಿಕೊಂಡು ಒಂದು ಗ್ರೌಂಡ್ ಟೈಪ್ ಮಾಡಿಕೊಳ್ತಾರೆ. ಮುಂದೆ ಇವರು ಶ್ರೀರಾಮನ ಭಗವಾ ಧ್ವಜವನ್ನು ತಮ್ಮ ಸಂಘದ ಧ್ವಜವನ್ನಾಗಿ ಮಾಡಿಕೊಳ್ತಾರೆ. ಇದೇ ಧ್ವಜವನ್ನು ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಕಾಲದಲ್ಲಿ ಉಪಯೋಗಿಸಿದ್ದರಂತೆ. ಮುಂದೆ RSS ನ ಶಾಖೆಗಳಿಗಾಗಿ ಹಿಂದಿ ಮತ್ತು ಮರಾಠಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಈ ಪ್ರಾರ್ಥನೆಯನ್ನು ಸಭೆಯ ಅಂತ್ಯದಲ್ಲಿ ಹಾಡಲಾಗ್ತಿತ್ತು. ನೋಡಿ, RSS ನಲ್ಲಿ ಯಾರು ಅಧ್ಯಕ್ಷ ಅಂತ ಇರುವುದಿಲ್ಲ. RSS ನ ಮುಖ್ಯಸ್ಥರಿಗೆ ಸರಸಂಘ ಚಾಲಕರು ಅಂತ ಕರೀತಾರೆ. RSS ನ ಮೊದಲ ಸರಸಂಚಾಲಕರು ಡಾಕ್ಟರ್ ಹೆಡ್ಗೇವಾರ್ ಅವರಿದ್ರು. ಇವರ ನಂತರ ಎರಡನೇ ಸರಸಂಚಾಲಕರಾಗಿ ಗೋಲ್ವಾಲ್ಕರ್ ಅವರಿಗೆ ಆಯ್ಕೆ ಮಾಡಲಾಗುತ್ತೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಮೋಹನ್ ಭಾಗವತ್ ಅವರು ಸರಸಂಚಾಲಕರಾಗಿದ್ದಾರೆ. ನೋಡಿ, RSS ಗೆ ಒಟ್ಟು 3 ಬಾರಿ ಬ್ಯಾನ್ ಮಾಡಿದ್ದಾರೆ. 1948ರಲ್ಲಿ ಗಾಂಧೀಜಿಯವರಿಗೆ ಗೋಡ್ಸೆ ಗುಂಡಿಕ್ಕಿ ಕೊಂದಾಗ ದೇಶದಲ್ಲಿ ಪರಿಸ್ಥಿತಿ ತುಂಬಾನೇ ಹದಗೆಡುತ್ತೆ ಮತ್ತು ಗೋಡ್ಸೆಯ ಸಂಬಂಧ RSS ಜೊತೆ ಇದೆ ಅಂತ ಗೊತ್ತಾದಾಗ ಆಗಿನ ಹೋಮ್ ಮಿನಿಸ್ಟರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ದೇಶದಲ್ಲಿ ಹೆಚ್ಚುತ್ತಿರುವ ಹಿಂಸಾಚಾರವನ್ನು ತಡೆಯಲು RSS ಅನ್ನು ಬ್ಯಾನ್ ಮಾಡಬೇಕು ಅಂತ ಆದೇಶ ಹೊರಡಿಸ್ತಾರೆ. ಅಷ್ಟೇ ಅಲ್ಲದೆ ಸಂಘದ ಸದಸ್ಯರು ಅಪಾಯಕಾರಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ಗೊತ್ತಾದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು RSS ಮೇಲೆ ಸಂಪೂರ್ಣವಾಗಿ ನಿರ್ಬಂಧ ಹೇರಿಬಿಡ್ತಾರೆ. ಆದ್ರೆ ಮುಂದೆ 1 ವರ್ಷದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲರೇ ಈ ಸಂಘ ಮುಂದೆ ಯಾವತ್ತೂ ರಾಜಕೀಯದಲ್ಲಿ ಬರಬಾರದು ಅಂತ ಒಂದು ಷರತ್ತನ್ನು ಹಾಕಿ ಈ ಸಂಘದ ಮೇಲಿನ ನಿರ್ಬಂಧ ತೆಗೆದು ಹಾಕ್ತಾರೆ. ಎರಡನೇ ಬಾರಿಗೆ 1975ರಲ್ಲಿ ಇಂದಿರಾ ಗಾಂಧಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದಾಗ ಜಯಪ್ರಕಾಶ್ ನಾರಾಯಣ ಸಹಿತ ಅನೇಕ ವಿರೋಧ ಪಕ್ಷದ ನಾಯಕರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ವಿರೋಧ ಪಕ್ಷದ ನಾಯಕರಲ್ಲಿ ಅನೇಕರ ಸಂಬಂಧ RSS ಜೊತೆ ಇದೆ ಅಂತ ಗೊತ್ತಾದಾಗ ಇಂದಿರಾ ಗಾಂಧಿ RSS ಅನ್ನು ಬ್ಯಾನ್ ಮಾಡಿ ಆಗಿನ RSS ನ ಸರ ಸಂಚಾಲಕರಾದ ಬಾಲಾ ಸಾಹೇಬ್ ದೇವರಸ್ ಅವರಿಗೆ ನಾಗ್ಪುರದ ರೈಲ್ವೆ ಸ್ಟೇಷನ್ ಇಂದ ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕಿಸ್ತಾರೆ. ಮೂರನೇ ಮತ್ತು ಕೊನೆಯ ಬಾರಿಗೆ ಬಾಬ್ರಿ ಮಸೀದಿಯ ಮೇಲೇರಿ ಅನೇಕ ಹಿಂದೂ ಸಂಘಟನೆಯ ಯುವಕರು ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸುತ್ತಾರೆ. ಇದರಿಂದಾಗಿ ಇಡೀ ದೇಶದಲ್ಲಿ ಪ್ರತಿಭಟನೆಗಳು ಪ್ರಾರಂಭವಾಗ್ತವೆ. ಕೆಲವು ಸ್ಥಳಗಳಲ್ಲಂತೂ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಹೊಡೆದಾಟಗಳಾಗಿ ಅನೇಕ ಜನರು ಸಾಯ್ತಾರೆ. ಇದರಿಂದಾಗಿ ದೇಶದಲ್ಲೆಲ್ಲ ತುಂಬಾ ಬಿಗುವಿನ ವಾತಾವರಣ ಸೃಷ್ಟಿಯಾಗುತ್ತೆ. ಇದನ್ನೆಲ್ಲ ನೋಡಿದ ಆಗಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರು VHP ಬಜರಂಗ್ ದಳ ಜಮಾತಿ ಇಸ್ಲಾಮಿಕ್ ಸಂಘಟನೆಗಳೊಂದಿಗೆ RSS ಅನ್ನು ಕೂಡ ಬ್ಯಾನ್ ಮಾಡ್ತಾರೆ. ನೋಡಿ, ನಾನು ಮೊದಲು ಹೇಳಿದಂತೆ RSS ಅನ್ನು ಸ್ಥಾಪನೆ ಮಾಡಿದೆ ಹಿಂದೂಗಳನ್ನು ಒಗ್ಗೂಡಿಸಬೇಕು ಮತ್ತು ಮುಸ್ಲಿಮರಿಂದ ಇವರಿಗೆ ರಕ್ಷಿಸಬೇಕು ಅಂತ. ನಾವು ಗ್ರೌಂಡ್ ರಿಯಾಲಿಟಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ RSS ಮತ್ತು ಮುಸ್ಲಿಮರ ನಡುವೆ ದ್ವೇಷ ಇರುವುದಂತೂ ನಿಜಾನೇ. ಮೇಲ್ಮೇಲಿಂದ ನೋಡಿದ್ರೆ ನಮಗೆ ಅನ್ಸುತ್ತೆ RSS ಮತ್ತು ಮುಸ್ಲಿಮರ ನಡುವೆ ಯಾವುದೇ ದ್ವೇಷ ಇಲ್ಲ, RSS ಮುಸ್ಲಿಮರಿಗೆ ಸಪೋರ್ಟ್ ಮಾಡುತ್ತೆ ಅಂತ. ಈಗಿನ RSS ನ ಸರಸಂಚಾಲಕರಾದ ಮೋಹನ್ ಭಾಗವತ್ ಅವರು RSS ಯಾವತ್ತೂ ಮುಸ್ಲಿಮರ ವಿರುದ್ಧ ಇಲ್ಲ, ಮುಸ್ಲಿಮರು ಹೆದರಬೇಡಿ, ನಾವು ನಿಮ್ಮೊಂದಿಗೆ ಇದೆಯೋ ಅಂತ ಅನೇಕ ಭಾಷಣಗಳಲ್ಲಿ ಹೇಳಿದ್ದಾರೆ. ವಿಶ್ವಕ್ಕೆ ದೇಶೋ ಮೇ ಸರ್ವಾಧಿಕ ಸುಖಿ ಮುಸಲ್ಮಾನ್ ಭಾರತ್ ಮೇ ಮಿಲೇಗಾ. ಆದರೆ ನಿಜವಾಗಿಯೂ ನಾವು RSS ಮತ್ತು ಮುಸ್ಲಿಮರಿಗೆ ಸಮೀಪದಿಂದ ನೋಡಿದಾಗ ಅಲ್ಲಿ ಬೇರೆನೇ ಐತಿ. Footage shows anti-Muslim songs were played loudly by huge crowds who were waving swords in a Muslim area. ನೋಡಿ, ನಮ್ಮ ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಈ ಎರಡು ದೊಡ್ಡ ಧರ್ಮಗಳದಾವು ಮತ್ತು ಈ ಎರಡು ಧರ್ಮಗಳ ಐಡಿಯಾಲಜಿ ಬೇರೆ ಬೇರೆನೇ ಐತಿ. ಒಂದು ಧರ್ಮ ನೋಡಿದ್ರೆ ಮೂರ್ತಿ ಪೂಜೆ ಇಷ್ಟಪಡುವುದಿಲ್ಲ, ಮೂರ್ತಿ ಪೂಜೆ ಮಾಡುವವರಿಗೆ ಕಾಫಿರ್ ಅಂತ ಕರೀತಾರೆ. ಆದ್ರೆ ಇನ್ನೊಂದು ಧರ್ಮ ತಮ್ಮ ಪೂಜೆಯನ್ನೇ ಮೂರ್ತಿಯಿಂದ ಪ್ರಾರಂಭಿಸುತ್ತೆ. ಒಂದು ಕಡೆ ಹಿಂದೂ ಧರ್ಮ ಹಸುವಿಗೆ ತಮ್ಮ ತಾಯಿಯ ರೂಪದಲ್ಲಿ ನೋಡಿದ್ರೆ, ಇನ್ನೊಂದು ಕಡೆ ಇಸ್ಲಾಂ ಧರ್ಮ ಹಸುವಿಗೆ ತಮ್ಮ ಆಹಾರದ ರೂಪದಲ್ಲಿ ನೋಡುತ್ತೆ. ಒಂದು ಕಡೆ ಇಸ್ಲಾಂ ಧರ್ಮ ಏಕ ದೇವತಾರಾಧನೆಗೆ ಬೆಂಬಲ ನೀಡಿದ್ರೆ, ಇನ್ನೊಂದು ಕಡೆ ಹಿಂದೂ ಧರ್ಮ ಬಹು ದೇವತಾರಾಧನೆಗೆ ಬೆಂಬಲ ನೀಡುತ್ತೆ. ಈ ರೀತಿಯ ಇನ್ನೂ ಹಲವಾರು ಕಾರಣಗಳಿಂದ ಹಿಂದೂ ಮತ್ತು ಮುಸ್ಲಿಮರು ಮೇಲಿಂದ ಭಾಯಿ ಅಂತ ತೋರಿಸಿಕೊಳ್ಳಬಹುದು, ಆದ್ರೆ ನಿಜವಾಗಿಯೂ ಭಾಯಿ ಆಗೋಕೆ ಸಾಧ್ಯನೇ ಇಲ್ಲ. ನಾವು ಇದನ್ನ ಇತಿಹಾಸದುದ್ದಕ್ಕೂ ನೋಡ್ಕೊತಾನೆ ಬಂದಿದೀವಿ. ಸೊ ಕೆಲವು ಉದಾಹರಣೆಗಳನ್ನು ನೋಡುವುದಾದ್ರೆ 1947ರಲ್ಲಿ ಭಾರತದ ವಿಭಜನೆಯ ಸಮಯದಲ್ಲಿ RSS ಇದರ ವಿರುದ್ಧವಾಗಿತ್ತು. ಯಾವುದೇ ಕಾರಣಕ್ಕೂ ಭಾರತದ ವಿಭಜನೆ ಆಗಬಾರ್ದು ಅಂತ RSS ನ ವಾದ ಇತ್ತು. ಆದ್ರೆ ಮುಸ್ಲಿಂ ಲೀಗ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾರ್ ಅಂತ ಅನೇಕ ನಾಯಕರು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟಗಳನ್ನು ಮಾಡ್ತಿದ್ರು. ಸೊ ಕೊನೆಗೆ ದೇಶ ವಿಭಜನೆ ಆಗುತ್ತೆ. ವಿಭಜನೆಯ ನಂತರ ಹಿಂದೂ ಮತ್ತು ಮುಸ್ಲಿಮರ ನಡುವೆ ನಡೆದ ಗಲಾಟೆಗಳಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿಗೆ ಜನರು ಸಾಯ್ತಾರೆ. ಅನೇಕ ಮುಸ್ಲಿಮರ ಮನೆಗೆ ಬೆಂಕಿ ಹಚ್ಚಲಾಗುತ್ತೆ, ಅನೇಕ ಮಸೀದಿಗಳ ಮೇಲೆ ದಾಳಿಗಳನ್ನು ಮಾಡಲಾಗುತ್ತೆ. ಈ ಎಲ್ಲಾ ದಾಳಿಗಳನ್ನು ಪಾಕಿಸ್ತಾನದಲ್ಲಿ ಹಿಂದೂ ಮತ್ತು ಸಿಖ್ಖರ ಮೇಲಾದ ಹಿಂಸಾಚಾರದ ರಿವೆಂಜ್ ಅಂತ ಹೇಳಲಾಗುತ್ತೆ. ಇದರ ನಂತರ 1960ರ ದಶಕದಲ್ಲಿ ಅಹಮದಾಬಾದ್, ಅಲಿಗಢ್ ಮತ್ತು ಜಬಲ್ಪುರ್ಗಳಂತ ಸ್ಥಳಗಳಲ್ಲಿ ಹಿಂದೂ ಮತ್ತು ಮುಸ್ಲಿಮರ ದಂಗೆಗಳಾದಾಗ RSS ಅನೇಕ ಹಿಂದೂಗಳನ್ನು ಒಗ್ಗೂಡಿಸಿ ಮುಸ್ಲಿಮರ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಲ್ಲಿಯೂ ಅನೇಕ ಮುಸ್ಲಿಮರು ಸಾಯ್ತಾರೆ. ಇದರ ಹೊರತಾಗಿ 1992ರಲ್ಲಿ ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸಿದಾಗ ದೇಶದಾದ್ಯಂತ ಭೀಕರ ದಂಗೆಗಳು ಪ್ರಾರಂಭವಾಗ್ತವೆ. ಅನೇಕ ಕಡೆಗಳಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಹೊಡೆದಾಟಗಳಾದಾಗ ಅನೇಕ ಹಿಂದೂ ಮತ್ತು ಮುಸ್ಲಿಂ ಯುವಕರು ಸಾಯ್ತಾರೆ. ಇದೇ ಸಮಯದಲ್ಲಿ ಮುಸ್ಲಿಮರ ಅಂಗಡಿಗಳಿಗೆ, ಮುಸ್ಲಿಮರ ಮನೆಗಳಿಗೆ ಬೆಂಕಿ ಕೂಡ ಹಚ್ಚಲಾಗುತ್ತೆ. ವಿಶೇಷವಾಗಿ ಮುಂಬೈನಲ್ಲಿ ಬಾಬ್ರಿ ಮಸೀದಿಯ ಧ್ವಂಸವನ್ನು ವಿರೋಧಿಸಿ ಅನೇಕ ಕಡೆಗಳಲ್ಲಿ ದಂಗೆಗಳು ಪ್ರಾರಂಭವಾಗಿರ್ತವೆ. ಒಂದು ಕಡೆ ಮುಸ್ಲಿಮರು ಹಿಂದೂಗಳು ಎಲ್ಲಿ ಸಿಗ್ತಾರೋ ಅಲ್ಲೇ ಕೊಲೆ ಮಾಡಿಬಿಡ್ತಿದ್ರು. ಇನ್ನೊಂದು ಕಡೆ RSS ಮತ್ತು ಶಿವಸೇನಾಗಳಂತ ಹಿಂದೂ ಸಂಘಟನೆಗಳು ಇದಕ್ಕೆ ತೀವ್ರವಾಗಿ ಪ್ರತಿಕಾರ ತೆಗೆದುಕೊಳ್ತವೆ. ಈ ಸಮಯದಲ್ಲಿ ಬಾಲಾ ಸಾಹೇಬ್ ಠಾಕ್ರೆ ಅವರ ಶಿವಸೇನಾ RSS ಜೊತೆ ಸೇರಿಕೊಂಡು ಅನೇಕ ಮುಸ್ಲಿಮರ ಕಗ್ಗೊಲೆ ಮಾಡ್ತಾರೆ. ಮುಂಬೈನಲ್ಲಿರುವ ಮುಸ್ಲಿಮರ ಮನೆಗಳಿಗೆ ಮತ್ತು ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದರಿಂದ ಅನೇಕರು ಜೀವಂತ ಸುಟ್ಟು
ಹೋಗ್ತಾರೆ. ಮುಂದೆ ಇದೇ ದಂಗೆ ಸೇಡನ್ನು ತೀರಿಸಿಕೋಬೇಕಂತ ಮಾರ್ಚ್ 1993ರಲ್ಲಿ ದಾವೂದ್ ಇಬ್ರಾಹಿಂ ಮುಂಬೈನಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಮಾಡಿಸ್ತಾನೆ. ಇಲ್ಲಿ ಒಟ್ಟು 13 ಬಾಂಬ್ಗಳು ಸ್ಫೋಟಗೊಂಡು 250ಕ್ಕಿಂತ ಹೆಚ್ಚಿಗೆ ಜನ ಸಾಯ್ತಾರೆ ಮತ್ತು ಸಾವಿರಾರು ಜನರಿಗೆ ಗಂಭೀರ ಗಾಯಗಳಾಗ್ತವೆ. ಇದರ ನಂತರ 2002ರಲ್ಲಿ ಗುಜರಾತ್ನ ಗೋಧ್ರಾನಲ್ಲಿ ಒಂದು ರೈಲಿಗೆ ಬೆಂಕಿ ಹಚ್ಚಿದಾಗ 58 ಹಿಂದೂ ಕರ ಸೇವಕರು ಸಾಯ್ತಾರೆ. ಈ ಕರ ಸೇವಕರು ಅಯೋಧ್ಯೆಯಿಂದ ಮರಳಿ ತಮ್ಮ ಊರಿಗೆ ಬರ್ತಿದ್ರು. ಅದೇ ಸಮಯದಲ್ಲಿ ಕರ ಸೇವಕರು ಇರುವ ಬೋಗಿಗೆ ಯಾರೋ ಬೆಂಕಿ ಹಚ್ಚಿ ಬಿಡ್ತಾರೆ. ಇದರಿಂದಾಗಿ 58 ಕರ ಸೇವಕರು ಜೀವಂತವಾಗಿ ಸುಟ್ಟು ಹೋಗ್ತಾರೆ. ಇದರಿಂದಾಗಿ ಗುಜರಾತ್ನಲ್ಲಿ ಎಲ್ಲ ದಂಗೆಗಳು ಪ್ರಾರಂಭವಾಗಿ 1044 ಜನ ಮುಂದೆ ಸಾಯ್ತಾರೆ. 223 ಜನರು ಕಾಣೆಯಾಗ್ತಾರೆ ಮತ್ತು 2500ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗ್ತವೆ. ಇಲ್ಲಿ ಸತ್ತಿರುವ 1044 ಜನರಲ್ಲಿ 790 ಜನರು ಮುಸ್ಲಿಮರು ಮತ್ತು 254 ಜನರು ಹಿಂದೂಗಳಿದ್ರು. ಇಲ್ಲಿ RSS ಸಂಘಟನೆ ಮತ್ತು ಕೆಲವು ಹಿಂದೂ ಸಂಘಟನೆಗಳು ಸೇರಿ ಮುಸ್ಲಿಮರ ಮೇಲೆ ದಾಳಿ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇದರಿಂದಾಗಿ ಗುಜರಾತ್ನಲ್ಲಿ 3 ದಿನಗಳವರೆಗೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಂಘರ್ಷಗಳು ನಡೀತವೆ. ಇದರ ಹೊರತಾಗಿಯೂ ಲವ್ ಜಿಹಾದ್, CAA, ವಕ್ಫ್ ಬೋರ್ಡ್ ನಂತ ಸಮಸ್ಯೆಗಳು ಬಂದಾಗ RSS ಮತ್ತು ಮುಸ್ಲಿಮರ ನಡುವೆ ಇವತ್ತಿಗೂ ಕೂಡ ಸಂಘರ್ಷಗಳು ನಡೀತವೆ. ಸೊ ಈ ಎಲ್ಲಾ ಘಟನೆಗಳು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ RSS ಮತ್ತು ಮುಸ್ಲಿಮರ ನಡುವೆ ಮೊದಲು ದ್ವೇಷ ಇತ್ತು, ಈಗಲೂ ಕೂಡ ಇದೆ ಅಂತ. ಈಗ RSS ನ ಸಾಧನೆಗಳನ್ನು ನೋಡೋದಾದ್ರೆ 1947ರಲ್ಲಿ ಭಾರತ್ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ ಜಮ್ಮು ಕಾಶ್ಮೀರದ ಮಹಾರಾಜ ಹರಿ ಸಿಂಗ್ ಅವರಿಗೆ ಒಂದು ಆಫರ್ ಕೊಟ್ಟಿದ್ರು. ಅದೇನೆಂದ್ರೆ ಜಮ್ಮು ಕಾಶ್ಮೀರ ಭಾರತದೊಂದಿಗೆ ಸೇರ್ಕೊಳ್ಬಹುದು ಅಥವಾ ಪಾಕಿಸ್ತಾನದೊಂದಿಗೆ ಸೇರ್ಕೊಳ್ಬಹುದು ಅಥವಾ ಸ್ವತಂತ್ರವಾಗಿ ಕೂಡ ಇರಬಹುದು ಅಂತ. ಈ ಸಮಯದಲ್ಲಿ ಭಾರತ್ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಕಾಶ್ಮೀರಕ್ಕೆ ತಮ್ಮೊಂದಿಗೆ ಸೇರಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡ್ತಿದ್ದು. ಇದೇ ಸಮಯದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ರಿಕ್ವೆಸ್ಟ್ ಮಾಡಿಕೊಂಡ ನಂತರ RSS ನ 2ನೇ ಸರ ಸಂಚಾಲಕರಾದ ಗೋಲ್ವಾಲ್ಕರ್ ಅವರು ಜಮ್ಮು ಕಾಶ್ಮೀರದ ಮಹಾರಾಜ ಹರಿ ಸಿಂಗ್ ಅವರ ಜೊತೆ ಮಾತಾಡಿ ಅವರಿಗೆ ಭಾರತದೊಂದಿಗೆ ಸೇರಿಕೊಳ್ಳೋಕೆ ಸಲಹೆ ನೀಡುತ್ತಾರೆ. ಇದರ ನಂತರವೇ ರಾಜ ಹರಿಸಿಂಗ್ ಅವರು ದೆಹಲಿಗೆ ಭಾರತದ ಒಕ್ಕೂಟಕ್ಕೆ ಸೇರಿಕೊಳ್ಳಲು ಪತ್ರ ಬರೀತಾರೆ. ಇದರ ಹೊರತಾಗಿ 1947ರಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೊರಟೋದಾಗ ಗೋವಾ, ದಾದ್ರಾ ಮತ್ತು ನಗರ್ ಹವೇಲಿ ಇನ್ನು ಪೋರ್ಚುಗೀಸರ ಹಿಡಿತದಲ್ಲೇ ಇತ್ತು. ಆದ್ರೆ 2 ಆಗಸ್ಟ್ 1954ರಲ್ಲಿ RSS ನ 200 ಸ್ವಯಂ ಸೇವಕರು ದಾದ್ರಾ ಮತ್ತು ನಗರ್ ಹವೇಲಿಯಿಂದ ಪೋರ್ಚುಗೀಸರನ್ನು ಓಡಿಸಿ ಸಿಲ್ವಾಸ್ ನಲ್ಲಿ ಭಾರತದ ಧ್ವಜವನ್ನು ಹಾರಿಸಿ ದಾದರ್ ಮತ್ತು ನಗರ್ ಹವೇಲಿಯನ್ನು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಇದರ ಹೊರತಾಗಿ 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧವಾದಾಗ RSS ಭಾರತ ಸರ್ಕಾರಕ್ಕೆ ಅನೇಕ ಸಹಾಯಗಳನ್ನು ಮಾಡುತ್ತೆ. ಸೈನಿಕರಿಗಾಗಿ ಬ್ಲಡ್ ಕ್ಯಾಂಪ್ಗಳನ್ನು ಸ್ಥಾಪಿಸುವುದಾಗಲಿ ಅಥವಾ ಸೈನಿಕರಿಗೆ ಆಹಾರ ಒದಗಿಸುವುದಾಗಲಿ ಈ ರೀತಿಯ ಇನ್ನೂ ಅನೇಕ ಸಹಾಯಗಳನ್ನು ಮಾಡ್ತಾರೆ. ಇದರಿಂದಾಗಿ ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಇವರ ಸಹಾಯದಿಂದ ತುಂಬಾನೇ ಖುಷಿಯಾಗಿ 1963ರ ಸ್ವತಂತ್ರದ ದಿನದಂದು ಪರೇಡ್ ನಲ್ಲಿ RSS ಗೆ ಇನ್ವೈಟ್ ಮಾಡ್ತಾರೆ. ಇದೇ ರೀತಿಯಾಗಿ ಮುಂದೆ RSS ಒರಿಸ್ಸಾ ಸೈಕ್ಲೋನ್, ಭೋಪಾಲ್ ಗ್ಯಾಸ್ ಟ್ರಾಜಿಡಿ, 1984ರ ಸಿಖ್ಖರ ದಂಗೆಗಳು ಮತ್ತು ಗುಜರಾತ್ನ ಭೂಕಂಪದ ಸಮಯದಲ್ಲಿ, ಕಾರ್ಗಿಲ್ ವಾರ್ ಸಮಯದಲ್ಲಿ ಭಾರತದ ಸರ್ಕಾರಕ್ಕಾಗಲಿ ಅಥವಾ ಭಾರತದ ಪ್ರಜೆಗಳಿಗಾಗಲಿ ಅನೇಕ ಸಹಾಯಗಳನ್ನು ಮಾಡುತ್ತೆ. ನೋಡಿ, RSS ಮೇಲೆ ಮೊದಲಿಂದಾನೇ ಒಂದು ಆರೋಪ ಇದೆ. ಅದೇನೆಂದ್ರೆ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ RSS ಭಾಗಿಯಾಗಿರಲಿಲ್ಲ. ಬ್ರಿಟಿಷರ ಜೊತೆ ಕೂಡಿ RSS ಕಾಂಗ್ರೆಸ್ ವಿರುದ್ಧವೇ ಹೋರಾಡ್ತಿತ್ತು ಅಂತ. ಸೊ ಇದು ತುಂಬಾನೇ ದೊಡ್ಡ ಕಾಂಟ್ರವರ್ಸಿಯಲ್ ಟಾಪಿಕ್ ಐತಿ. ನಾನು ನಿಮಗೆ RSS ಏನ್ ಹೇಳುತ್ತೆ ಮತ್ತು RSS ಗೆ ವಿರೋಧಿಸುವವರು ಏನ್ ಹೇಳ್ತಾರೆ ಎರಡೂ ನಾನು ನಿಮ್ಗೆ ಹೇಳ್ತೀನಿ. ಮುಂದೆ ನೀವು ಡಿಸೈಡ್ ಮಾಡಿ RSS ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗಿಯಾಗಿತ್ತು ಅಥವಾ ಇಲ್ವೋ ಅಂತ. ಮೊದಲು RSS ಗೆ ವಿರೋಧಿಸುವವರು ಏನ್ ಹೇಳ್ತಾರೆ ನೋಡೋಣ. RSS ಸ್ಥಾಪನೆ ಆದ 2 ವರ್ಷದ ನಂತರ ಅಂದ್ರೆ 1927ರಲ್ಲಿ ಸೈಮನ್ ಕಮಿಷನ್ ವಿರುದ್ಧ ಇಡೀ ದೇಶದಲ್ಲಿ ವಿರೋಧ ವ್ಯಕ್ತವಾಗ್ತಿರುತ್ತೆ. ಆದ್ರೆ ಇದರಲ್ಲಿ RSS ಎಲ್ಲಿಯೂ ಕಂಡು ಬರುವುದಿಲ್ಲ. ಬ್ರಿಟಿಷರ ವಿರುದ್ಧ ನಡೆಯುವ ಎಲ್ಲಾ ಚಟುವಟಿಕೆಗಳಿಂದ RSS ದೂರ ಇತ್ತು. ಮುಂದೆ 1929ರಲ್ಲಿ ಲಾಹೋರ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತದ ಧ್ವಜವನ್ನು ಹಾರಿಸಿ ಪೂರ್ಣ ಸ್ವಾತಂತ್ರ್ಯ ಪಡೆಯುವುದೇ ನಮ್ಮ ಗುರಿ ಅಂತ ಜವಾಹರ್ಲಾಲ್ ನೆಹರು ಅವರು ಘೋಷಣೆ ಮಾಡ್ತಾರೆ. ಇದೇ ಸಭೆಯಲ್ಲಿ ಮುಂದೆ ಬರುವ 26 ಜನವರಿ 1930ರಂದು ಭಾರತದ ಧ್ವಜವನ್ನು ಹಾರಿಸಿ ಸ್ವತಂತ್ರತಾ ದಿನಾಚರಣೆಯನ್ನು ಆಚರಿಸಲು ಜವಾಹರ್ಲಾಲ್ ನೆಹರು ಅವರು ಎಲ್ಲಾ ಭಾರತೀಯರಿಗೆ ಕರೆ ನೀಡುತ್ತಾರೆ. ಆದ್ರೆ ಹೆಡ್ಗೆವಾರ್ ಇದರ ವಿರುದ್ಧವಾಗಿ ಭಾರತದ ಧ್ವಜವನ್ನು ಬಿಟ್ಟು ಕೇಸರಿ ಧ್ವಜವನ್ನು ಹಾರಿಸಿ ಸ್ವತಂತ್ರತಾ ದಿನಾಚರಣೆಯನ್ನು ಆಚರಿಸುತ್ತಾರೆ. ಇದೇ ರೀತಿಯಾಗಿ 1930ರಲ್ಲಿ ಅಸಹಕಾರ ಚಳುವಳಿ ಪ್ರಾರಂಭವಾದಾಗ ಹೆಡ್ಗೆವಾರ್ ಅವರು ತಾವು ಸ್ವತಃ ಈ ಚಳುವಳಿಯಲ್ಲಿ ಭಾಗವಹಿಸಿ RSS ಗೆ ಈ ಚಳುವಳಿಯಿಂದ ದೂರ ಇಡ್ತಾರೆ. ಯಾಕಂದ್ರೆ RSS ಬ್ರಿಟಿಷರ ವಿರುದ್ಧ ಇದೆ ಅಂತ ತೋರಿಸಿಕೊಳ್ಳೋಕೆ ಹೆಡ್ಗೆವಾರ್ ಅವರಿಗೆ ಇಷ್ಟ ಇರಲಿಲ್ಲ ಅಂತೆ. 1930ರ ಸಮಯದಲ್ಲಿ RSS ನ ಮುಖ್ಯ ಉದ್ದೇಶ ಸಂಘಟನೆಗೆ ಬಲಪಡಿಸುವುದಾಗಿತ್ತು. ಒಂದು ವೇಳೆ ಬ್ರಿಟಿಷರು RSS ಮೇಲೆ ನಿರ್ಬಂಧ ಹೇರಿದ್ರೆ ಸಂಘ ದುರ್ಬಲವಾಗುತ್ತೆ ಅಂತ ಹೆಡ್ಗೆವಾರ್ ಅವರಿಗೆ ಭಯ ಇತ್ತು. ಮುಂದೆ ಭಾರತ್ ಛೋಡೋ ಆಂದೋಲನ ಪ್ರಾರಂಭವಾದಾಗಲೂ ಕೂಡ RSS ಇದರಲ್ಲಿ ಭಾಗವಹಿಸುವುದಿಲ್ಲ. RSS ನ ಸರಸಂಚಾಲಕರು ತಮ್ಮ ಕಾರ್ಯಕರ್ತರಿಗೆ ಜಮಾಯಿಸಿ ಹೇಳ್ತಾರೆ, ನೀವು ನಿಮ್ಮ ಶಕ್ತಿಯನ್ನು ಮುಂದೆ ಬರುವ ಒಂದು ದೊಡ್ಡ ಹೋರಾಟಕ್ಕಾಗಿ ಉಳಿಸಿ ಇಡಿ. ಈಗ ಕಾಂಗ್ರೆಸ್ನ ಯಾವುದೇ ಹೋರಾಟದಲ್ಲಿ ಭಾಗಿಯಾಗಬೇಡಿ ಅಂತ. ಇದರ ನಂತರ RSS ನ ಪ್ರತಿಯೊಬ್ಬ ಮೆಂಬರ್ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾನೆ ಕೂಡ. ಇದನ್ನೆಲ್ಲ ನೋಡಿ ಕೊನೆಗೆ ಹೇಳುವುದೇನೆಂದ್ರೆ 1925ರಿಂದ 1947ರವರೆಗೆ RSS ಬ್ರಿಟಿಷರ ವಿರುದ್ಧ ನಡೆಯುವ ಯಾವುದೇ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ ಮತ್ತು RSS ಸಂಘಟನೆ ಕೂಡ ಬ್ರಿಟಿಷರ ವಿರುದ್ಧ ಯಾವುದೇ ಹೋರಾಟ ಮಾಡಲಿಲ್ಲ. ಈಗ ಇದೆಲ್ಲದರ ಬಗ್ಗೆ RSS ಏನು ಹೇಳುತ್ತೆ ನೋಡೋಣ. ಸ್ವತಂತ್ರ ಹೋರಾಟದ ಸಮಯದಲ್ಲಿ ಡಾಕ್ಟರ್ ಹೆಡ್ಗೆವಾರ್ ಅಂದ್ರೆ RSS ನ ಸ್ಥಾಪಕರು 1921 ಮತ್ತು 1931 2
ಬಾರಿ ಜೈಲಿಗೆ ಹೋಗ್ತಾರೆ. ಇವರು ಸ್ವತಂತ್ರ ಹೋರಾಟನೆ ಮಾಡಲಿಲ್ಲ ಅಂದ್ರೆ ಜೈಲಿಗೆ ಹೇಗೆ ಹೋಗ್ತಿದ್ರು? ಇದರಿಂದ ಸ್ಪಷ್ಟವಾಗುತ್ತೆ RSS ನ ಮುಖ್ಯ ಉದ್ದೇಶವೇ ಸ್ವಾತಂತ್ರ್ಯ ಪಡೆಯುವುದಾಗಿತ್ತು. ಇದರ ಹೊರತಾಗಿ 1942ರಲ್ಲಿ ಭಾರತ್ ಛೋಡೋ ಆಂದೋಲನ ಪ್ರಾರಂಭವಾದಾಗ RSS ನ ಸ್ವಯಂ ಸೇವಕರು RSS ನ ಎರಡನೇ ಸರಸಂಘ ಚಾಲಕರಾದ ಗೋಲ್ವಾಲ್ಕರ್ ಅವರ ನೇತೃತ್ವದಲ್ಲಿ ಇದರಲ್ಲಿ ಭಾಗವಹಿಸುತ್ತಾರೆ. ಇದರ ಹೊರತಾಗಿ ಮಹಾರಾಷ್ಟ್ರದ ವಿದರ್ಭ ಪ್ರದೇಶದಲ್ಲಿ RSS ನ ಸ್ವಯಂ ಸೇವಕರು ರಮಾಕಾಂತ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಚಳುವಳಿಗಳನ್ನು ಪ್ರಾರಂಭಿಸುತ್ತಾರೆ ಮತ್ತು ದೆಹಲಿಯ ಸರ ಸಂಚಾಲಕರಾದ ಲಾಲ್ ಹನ್ಸ್ರಾಜ್ ಅವರ ಮನೆಯನ್ನು ಸ್ವತಂತ್ರ ಹೋರಾಟಗಾರರಿಗೆ ಉಳಿದುಕೊಳ್ಳಲು ನೀಡಲಾಗುತ್ತೆ. ಅರುಣ್ ಅಸಫ್ ಅಲಿ ಎಂಬ ಒಬ್ಬ ಫೇಮಸ್ ಸ್ವತಂತ್ರ ಹೋರಾಟಗಾರ ಇದೇ ಮನೆಯಲ್ಲಿ ಉಳಿದುಕೊಂಡಿದ್ದರಂತೆ. ಇದೇ ರೀತಿಯಾಗಿ ಹಲವಾರು ಸ್ವಯಂ ಸೇವಕರು ತಮ್ಮ ಮನೆಗಳನ್ನು ಖಾಲಿ ಮಾಡಿ ಸ್ವತಂತ್ರ ಹೋರಾಟಗಾರರಿಗೆ ಉಳಿದುಕೊಳ್ಳಲು ಕೊಟ್ಟಿದ್ರಂತೆ. ಸೊ ಎರಡು ಕಡೆಯಿಂದ ಈ ರೀತಿಯ ಹೇಳಿಕೆಗಳಾದವು. ಈಗ ನೀವೇ ಡಿಸೈಡ್ ಮಾಡಿ RSS ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗಿಯಾಗಿತ್ತು ಅಥವಾ ಇಲ್ವೋ ಅಂತ. ಸೊ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಧನ್ಯವಾದಗಳು.